ಆಮೇಲೆ ಲೈಕ್ ಈ ಇದೆಲ್ಲ ನಡೀತಿರುವಾಗಲೇ ನನಗೇನಾಯ್ತು ಅಂತ ಹೇಳಿದ್ರೆ ನನಗೆ ಕನ್ಫರ್ಮ್ ಆಗೋಯ್ತು ನನ್ನ ಮಕ್ಕಳು ಓದೋದ್ರಲ್ಲಂತಲೂ ಮುಂದೆ ಬರಲ್ಲ. ಸೊ ಐ ಥಾಟ್ ಲೈಕ್ ಯಾರೋ ಹೇಳಿದ್ರು ಫ್ಲವರ್ ಬಿಸ್ನೆಸ್ ಬೂಮಿಂಗ್ ಬಿಸ್ನೆಸ್, ಯು ಕ್ಯಾನ್ ಸ್ಟಾರ್ಟ್ ನಾನು ಮನೇಲೆಲ್ಲ ಸಿಕ್ಕಾಬಟ್ಟೆ ನಾನು ಇಕ್ಬಾನ ಎಲ್ಲ ಕಲ್ತಿದ್ದೆ. ಜಾಪನೀಸ್ದು ಆರ್ಟ್ ಫ್ಲವರ್ ಡೆಕೋರೇಷನ್. ಸೊ ನಂಗೆ ಅದು ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್. ಅದು ನಾನು ಆಮೇಲೆ ನನಗೆ ಎಲ್ಲಿ ಯಾರೇ ನಮ್ಮ ಹಸ್ಬೆಂಡ್ ಇದರಲ್ಲಿ MG ರೋಡ್ ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡೋರು. ಸೊ ಅಲ್ಲಿ ಫ್ಲವರ್ ಎಲ್ಲ ಸೋಮವಾರ ಕೊಟ್ಟು ಬುಧವಾರ ತೆಗಿತಾರಲ್ಲ, ಫ್ರೆಶ್ ಆಗಿದ್ದ ಫ್ಲವರ್ನ ಅವ್ರಿಗೆ ಗೊತ್ತಿತ್ತು ನನಗೆ ಫ್ಲವರ್ ಡೆಕೋರೇಷನ್ ಹುಚ್ಚು ಅಂತ. ಸೊ ಅದೆಲ್ಲ ಮನೆಗೆ ತೊಗೊಂಬರೋರು. ನಾ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಟ್ವಿಕ್ಸ್ ಎಲ್ಲ ಇದು ಮಾಡ್ಕೊಂಬಂದು ನನ್ನ ಮನೆಯಲ್ಲಿ ಫ್ಲವರ್ ಕಾರ್ನರ್ ಅರೇಂಜ್ಮೆಂಟು ಎಲ್ಲ ಮಾಡ್ತಾಯಿದ್ದೆ. ಹೀಗೇನೆ ಒಬ್ಬರು ಫ್ಲೋರಿಸ್ಟ್, ಒಬ್ಬರು ವಾಜಿದ್ ಅಂತ, ಅವ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಆಗಿದ್ದರು. ಅವ್ರದ್ದೊಂದು ಇದು ಬರ್ಡ್ ಆಫ್ ಪ್ಯಾರಡೈಸ್ ಗ್ರೋ ಮಾಡ್ತಾಯಿದ್ರು ಅವರು. ಬರ್ಡ್ ಆಫ್ ಪ್ಯಾರಡೈಸ್ ನಮ್ಮ ತಾತನೂ ಬೆಳೀತಾ ಇದ್ರು ಮ್ಯಾಮ್. ಅದು ಕೆಂಗೇರಿನಲ್ಲೆಲ್ಲೋ ಇದೆ, ರಾಮರಾವ್ ಅಂತ ಹೇಳಿದೆ. ಕೆಂಗೇರಿನಲ್ಲಿ ದ್ರಾಕ್ಷಿ ತೋಟ, ಬರ್ಡ್ ಆಫ್ ಪ್ಯಾರಡೈಸು ಇದೆಲ್ಲ ಬರೋದು. ಎಸ್, ಐ ನೋ ದ್ಯಾಟ್. ಬರ್ಡ್ ಆಫ್ ಪ್ಯಾರಡೈಸ್ ಕೊಟ್ಟರು. ಒಂದಿನ ಅವ್ರ ತೋಟಕ್ಕೆ ಹೋಗಿದ್ವಿ ನಾವು. ಆಮೇಲೆ ಏನಾಯಿತು, ನಾವು ಬಂದುಬಿಟ್ಟು ಅದನ್ನು ಬರ್ಡ್ ಆಫ್ ಪ್ಯಾರಡೈಸ್ನ ಎಡಿಟರ್ ಡೆಕೋರೇಷನ್. ನೆಕ್ಸ್ಟ್ ಡೇ ಅವ್ರು ವಾಜಿದ್ ಬಂದರು. ಆಮೇಲೆ ಯಾರು ಇದಿಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಲೈಕ್ ಅವ್ರದ್ದು ಶೀಬಾ ಗಾರ್ಡನ್ಸ್ ಅಂತ ಅವ್ರದ್ದು ಒಂದು ಆರ್ಗನೈಸೇಷನ್ ಇದೆ. ಅವ್ರಿಗೆ ಅವರು ಏನು ಮಾಡಿದ್ರು, ಈಗ ಬರ್ಡ್ ಆಫ್ ಪ್ಯಾರಡೈಸ್ ಇಷ್ಟು ಚೆನ್ನಾಗಿ ಯಾರು ಡೆಕೋರೇಷನ್ ಮಾಡಿರೋದು ನಮ್ಮ ಹಸ್ಬೆಂಡ್ ಕೇಳಿ. ನನ್ನ ಹೆಂಡತಿ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲೈಕ್ ಶಿ ಕ್ಯಾನ್ ಟೇಕ್ ದಿಸ್ ಅಸ್ ಬಿಸ್ನೆಸ್ ಅಂದರು. ನನಗೆ ಫ್ಲವರ್ ಬಿಸ್ನೆಸ್ ಗಂಧನೇ ಇಲ್ಲ. ಆಮೇಲೆ ನೆಕ್ಸ್ಟ್ ಡೇನೇ ನಮ್ಮ ಫ್ರೆಂಡ್ ಮನೆಗೆ ಹೋದೆ ನಾನು, ವಿಪ್ರೋ ಒನ್ ಆಫ್ ದ ಡೈರೆಕ್ಟರು, ಲೈಕ್ ಪ್ರಭಾಕರ್ ಅಂತ, ಅವ್ರ ಮನೆಗೆ ಹೋದೆ. ಅವ್ರ ಹೆಂಡತಿ ಹೇಳಿದ್ರು, ಲೈಕ್ ನಾನು ವಿಪ್ರೋನಲ್ಲಿ ನಿಮಗೆ ನನ್ನ ಪರಿಚಯ ಇದ್ದಾರೆ, ನಾನು ಹೇಳ್ತೀನಿ, ನೀವು ಅಲ್ಲಿ ಹೋಗಿ ಡೆಮಾನ್ಸ್ಟ್ರೇಟ್ ಮಾಡಿ. ರಶ್ಮಿ, ಅವತ್ತಿನ ದಿನ ನನ್ನ ಹತ್ರ ಫ್ಲವರ್ಸ್ ತೊಗೊಳಕ್ಕೆ ದುಡ್ಡಿರಲಿಲ್ಲ. ನಾನು ಬರೀ ಸಂಗೀತ ಟೀಚರ್ ಆಗಿದೆ. ಸಂಗೀತ ಟೀಚರ್ಗಳ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತು. ಒಂದು 15 ದಿನ ಬರ್ತಾರೆ ಕ್ಲಾಸ್ಗೆ, ಲೈಕ್ ಒಂದು 15 ದಿನ ಬರಲ್ಲ. ಫೀಸ್ ಬಂದರೆ ಬರುತ್ತೆ, ಬರದೇ ಇರೋ ಇರುತ್ತೆ, ಇನ್ಸೆಕ್ಯೂರಿಟಿ. ಆಮೇಲೆ ನನಗೆ ಈಗ ಸಡನ್ನಾಗಿ ನಾನೇನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟ್ರೆ ಯಾರಿಗೆ ನಂಬಿಕೆ ಬರುತ್ತೆ? ಈವನ್ ನಮ್ಮ ಹಸ್ಬೆಂಡ್ಗೂ ಯಾಕೆ ಬೇಕು ನಿಂಗೆ, ಮನೇಲಿ ಮಕ್ಕಳು ನೋಡ್ಕೊಂಡು ಸಂಗೀತ ಹೇಳ್ಕೊಂಡು ಇರು, ನಿಂಗೆ ಯಾಕೆ ಬೇಕು ಅಂತ, ನಿಂಗೆ ಯಾಕೆ ಬೇಕು ಬಿಸ್ನೆಸ್ ಅಂತ ಅವ್ರು ಹೇಳಿದ್ರಲ್ಲ, ಅವ್ರ ಪ್ರಭಾಕರ್ ಅವ್ರ ಮಿಸ್ಸಸ್ಸು. ಅವಾಗ ಹೇಳಿದಾಗ ನನಗೆ ತಲೆನಲ್ಲಿ ಬಂತು, ನಾನೀಗ ಫ್ಲವರ್ ಬಿಸ್ನೆಸ್. ಆಮೇಲೆ ಇವ್ರನ್ನ ಕೇಳ್ತಾ ಹೋದೆ, ಫ್ಲವರ್ ಬಿಸ್ನೆಸ್ ಅಂದರೆ ಹೇಗೆ ಅಂತ. ಅವ್ರು ಹೇಳಿದ್ರು, ಈ ಕಾರ್ಪೊರೇಟ್ ಆಫೀಸಸ್ಸಲ್ಲಿ ಎಲ್ಲ ಸೋಮವಾರ ಬುಧವಾರ ಚೇಂಜ್ ಮಾಡ್ತಾರೆ, ಸೊ ತೊಗೊಂಡ್ರೆ ಇಟ್ ಇಸ್ ಎ ವೆರಿ ಗುಡ್ ಇನ್ಕಮ್ ಅಂತ. ಸೊ ನಾನೇನು ಮಾಡಿದೆ, ಲೈಕ್ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಸರೋಜಾ ಹೇಳ್ತಾರೆ, ಇಲ್ಲಿ ಅನಿಸುತ್ತೆ ಮೈಸೂರಲ್ಲಿದ್ದಾರೆ ಈಗ, ಸರೋಜಾ ಅವ್ರಿಗೆ ಹೇಳಿದೆ, ಸರೋಜಾ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸರೋಜಾ. ಯಾಕೇನು, ನನಗೆ ಫ್ಲವರ್ಸ್ ತೊಗೋಬೇಕು. ಆಮೇಲೆ ಯಾರೋ ಹೇಳಿದರು, ಸಿಟಿ ಮಾರ್ಕೆಟಲ್ಲಿ ಹೋಲ್ಸೇಲ್ ಸಿಗುತ್ತೆ. ಆಮೇಲೆ ಸರೋಜಾಗೆ ಹೇಳಿ ಅವರು 5000 ರೂಪೀಸ್ ಕೊಟ್ಟರು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ರೆಡ್ ರೋಸು, ಇದು ವೈಟ್ ರೋಸು, ಅದಕ್ಕೆ ಬೇಕಾಗಿರೋ ಮಿಕ್ಸ್ಚರು, ಅದು ಇದು ಎಲ್ಲ ತೊಗೊಂಡು ಆಟೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ಗೆ ತೊಗೊಂಡೋದೆ. ಸರೋಜಾನು ಬಂದರು ಅನ್ಸುತ್ತೆ ಅವತ್ತು ಜೊತೆಗೆ. ಆಮೇಲೆ ತೊಗೊಂಡೋದೆ ಐ ಡೆಮಾನ್ಸ್ಟ್ರೇಟೆಡ್, ದೇ ಲೈಕ್ಡ್ ಇಟ್. ಆ್ಯಂಡ್ ಫ್ರಾನ್ಸಿಸ್ ಅಂತ ಒಬ್ಬರು ಇದ್ದರು, ಜಗದೀಶ್ ಅಂತ ಒಬ್ಬರು HR, ಅವರನ್ನೇ ನಾನು ಹೋಗಿ ಫಸ್ಟ್ ಲೈಫ್ ಚೇಂಜ್ಡ್ ಫ್ರಮ್ ದೇರ್. ಲೈಕ್ ದಟ್ ನಂದೇನಾಯ್ತಂದರೆ, ಈ ಮಕ್ಕಳಿಗೆ ಓದಾಡ್ತಿದ್ನಲ್ಲ, ಸೊ ವಾಟ್ ಐ ಫೆಲ್ಟ್ ಲೈಕ್ ದಟ್ ನಾನೇ ಏನಾದ್ರು ಮಾಡ್ತೀನಿ ಬಿಸ್ನೆಸ್ಸು, ನನ್ನ ಮಕ್ಳಿಗೆ ಸೆಟಪ್ ಮಾಡ್ತೀನಿ ಅಂತ ಬಂದುಬಿಡ್ತು ನನಗೆ. ಆವಾಗ ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಐ ವಿಲ್ ಇನ್ನೊಂದು 3-4 ವರ್ಷಕ್ಕೆ ನಾನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಬಿಟ್ಕೊಡ್ತೀನಿ. ದಟ್ ವಾಸ್ ಯುವರ್ ಪ್ಲ್ಯಾನ್. That was while the Destiny's plan was something else. Like Destiny's plan was like how we know, like what is going to happen. Only ಅದಾದಾಗ ಗೊತ್ತಾಗಬೇಕಷ್ಟೇ, ಹಿಂದೆ ತಿರುಗಿ ನೋಡಿದಾಗ ಲೆಕ್ಕಾಚಾರಗಳಿರುತ್ತೆ. ಅವಾಗಿನ ದಿನದ್ದು ನನ್ನ ಮೆಂಟಲ್ ಪರಿಸ್ಥಿತಿ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ಲೈಕ್ ಅವಾಗ ನನ್ನ ಮಕ್ಳು ಫ್ಯೂಚರ್ ಇಲ್ಲ, ನನ್ನ ಮಕ್ಕಳಿಗೆ ನಾವೇನು ಕೋಟ್ಯಾಧೀಶ್ವರರಲ್ಲ, ಅವ್ರಿಗೆ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಏನೂ ಇಲ್ಲ. ಈಗ ನಾವು ಅವ್ರ ಮುಂದೆ ಹೇಗೆ ಜೀವನ ಮಾಡ್ತಾರೆ, ಅದೆಲ್ಲ ಒಂಥರ ಇನ್ಸೆಕ್ಯೂರಿಟಿ ಇರುತ್ತಲ್ವ. ಸೊ ಅದಕ್ಕೆ ಪಾಸ್ ದೇರ್ ಇಫ್ ಯು ಡೋಂಟ್ ಮೈಂಡ್. ಅಂದರೆ ಎಲ್ಲರದು ಒಂದು ಚೈಲ್ಡ್ಹುಡ್
ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ ಬೇಸಿಕ್ಸ್ಗೇನು ಹೊಡೆದಾಡೋ ಅಷ್ಟು ಇರಲಿಲ್ಲ, ಬಿಕಾಸ್ ಸರ್ ವಾಸ್ ಇನ್ ದ ಬ್ಯಾಂಕಿಂಗ್, ಇದು ಆ ಥರ ಖಂಡಿತ ಒಂದು ಮಿಡಲ್ ಇರಲಿಲ್ಲ. ಕ್ಲಾಸ್ ಫ್ಯಾಮಿಲಿ ಅಂತ ನೋಡ್ಬೋದು. ಖಂಡಿತ ಇರಲಿಲ್ಲ. ನಮ್ಗೆ ಯಾವುದೋ ನಿತಿನ್ ಹುಟ್ಟೋ ಟೈಮಲ್ಲೇ ಕಾರೆಲ್ಲ ಇತ್ತು ನಮ್ಮ ಹತ್ರ. ಸೊ ವಿ ಯೂಸ್ ಟು ಲಿವ್ ಇನ್ ಡೀಸೆಂಟ್ ಹೌಸ್ ಆ್ಯಂಡ್ ಒಂದು ಡೀಸೆಂಟ್ ಲೈಫ್ ಯೂಸ್ ಟು ಲಿವ್. ಲೈಕ್ ನಿತಿನ್ ನಿಖಿಲ್ ಚೈಲ್ಡ್ಹುಡ್ಗೆ ಯಾವ ಥರದ್ದು ಕೊರತೆ ಇರಲಿಲ್ಲ. ನಮ್ಮ ಅಕ್ಕ ಅವಾಗಲೇ ಅಮೇರಿಕಾದಲ್ಲಿದ್ಲು. ಸೊ ಎಲ್ಲ ಡ್ರೆಸ್ಸಸ್ಸು ಅವ್ನ ನ್ಯಾಪ್ಕಿನಿಂದ ಹಿಡಿದು ಎಲ್ಲ ಅವಳು ಶಿಪ್ ಮಾಡೋಳು. ಲೈಕ್ ದ್ಯಾಟ್ ನೋ ದೇ ಯೂಸ್ ಟು ವೇರ್ ಲೈಕ್ ಐ ವಿಲ್ ಶೇರ್ ಆಲ್ ದ ಚೈಲ್ಡ್ಹುಡ್ ಫೋಟೋಸ್. ಅವರೆಲ್ಲ ಸಣ್ಣ ವಯಸ್ಸಿಂದನೂ ಫಾರಿನ್ ಬಟ್ಟೆಗಳೇ ಹಾಕ್ಕೊಂಡು ಬೆಳೆದಿದ್ದಾರೆ. ಅವರು ಲೈಕ್ ಅವ್ರಿಗೆ ಫೈನಾನ್ಷಿಯಲಾಗಿ ಒಂಥರ ನಾನು ಸ್ಟ್ರಗಲ್ ಮಾಡಿ ದುಡ್ಡು ತಂದು ಜೀವನ ಮಾಡೋ ಅಂಥ ಖಂಡಿತ ಪರಿಸ್ಥಿತಿ ಇರಲಿಲ್ಲ ನಮಗೆ. ಯಾಕೆಂದರೆ ನಮ್ಮ ಹಸ್ಬೆಂಡ್ ವಾಸ್ ಇನ್ ಕ್ವೈಟ್ ಗುಡ್ ಪೊಸಿಷನ್ ಆ್ಯಂಡ್ ಆಲ್ ಲೈಕ್ ದಟ್. ಆಮೇಲೆ ನಮ್ಮ ಅಕ್ಕನೂ ಹೆಲ್ಪ್ಫುಲ್ ಆಗಿದ್ಲು, ಅಮೇರಿಕಾದಲ್ಲಿದ್ಲು. ಸೊ ನನಗೇನೂ ಇರಲಿಲ್ಲ. ಬಟ್ ಆದರೆ ನನಗೇನಂದರೆ ಇವ್ರ ಲೈಫ್ ಸೆಟ್ಲ್ ಮಾಡಬೇಕಂತ ಐ ವೆಂಚರ್ಡ್ ಇನ್ ಟು ಬಿಸ್ನೆಸ್. ವಾಟ್ ವಾಸ್ ಯುವರ್ ಐಡಿಯಾ ಆಫ್ ಸೆಟಲ್ಮೆಂಟ್? ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಮ್ಯಾಮ್. ಇವತ್ತು ಹೆಣ್ಮಕ್ಳಿಗೆ ಎಷ್ಟೊಂದು ಜನ ಮದುವೆ ಮಾಡಿಕೊಂಡ್ರೆ ಸೆಟ್ಲ್ ಆಗೋದು ಅಂತಾರೆ. ಇನ್ನೊಂದಷ್ಟು ಜನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಲೈಫ್ ಲಾಂಗ್ ಕೊನೆ ಉಸಿರೋವರೆಗೂ ಕೆಲಸ ಮಾಡಬೇಕು, ದಟ್ ಇಸ್ ಸೆಟಲ್ಮೆಂಟ್ ಫಾರ್ ಸಂಬಡಿ. ಆ್ಯಸ್ ಅ ಮದರ್, ವೇ ಬ್ಯಾಕ್ coming from the background of these two boys was so naughty, mischievous, and then academically ಅಷ್ಟೇನು ಫ್ಯೂಚರ್ ಕಾಣದೇ ಇದ್ದಂಥ ಒಂದು ದಿನಗಳಲ್ಲಿ ವಾಟ್ ವಾಸ್ ಯುವರ್ ಐಡಿಯಾ ಆಫ್ ಸೆಟ್ಲಿಂಗ್? ಐ ವಾಸ್ ಲೈಕ್ ಆ್ಯಕ್ಚುಲಿ ಲೈಕ್ ನನಗೆ ಒಂದು ನಂಬಿಕೆ ಇತ್ತು, ನಮ್ಮ ಹಸ್ಬೆಂಡ್ ಏನಾದರೂ ಅವ್ರನ್ನ ಸೆಟ್ಲ್ ಮಾಡಿಸ್ತಾರೆ ಅಂತ. ಬಟ್ ಆದ್ರೂ ಅವ್ರಿಗೂ ರಿಸ್ಟ್ರಿಕ್ಟೆಡ್ ಇನ್ಕಮ್ ಲೈಕ್ ದಟ್. ನಾವು ಜೀವನ ಮಾಡೋಕ್ಕೆ ಕರೆಕ್ಟಾಗಿ ನಮ್ಗೆ ಚೆನ್ನಾಗಿತ್ತು ಇನ್ಕಮ್. ಲೈಕ್ ಎಕ್ಸ್ಟ್ರಾ ಅವ್ರನ್ನ ಸೆಟ್ಲ್ ಮಾಡೋಕ್ಕೆ ಲಕ್ಷಗಟ್ಟಲೆ ಹಾಕಿ ಮಾಡೋ ಅಂಥ ಪರಿಸ್ಥಿತಿ ನಾವಿರಲಿಲ್ಲ. ಸೊ ಲೈಕ್ ಅವಾಗ ಏನಾಗುತ್ತೆ ಅಂದರೆ ಅವ್ರು ಇಂಡಿಪೆಂಡೆಂಟಾಗಿ ಒಂಥರ ಅವ್ರಿಗೊಂದು 22 ಇಯರ್ಸ್ ಆದಮೇಲೆ ಅವ್ರು ಹೊರಗಡೆ ಹೋಗಬೇಕಾಗತ್ತಲ್ಲ. ಸೊ ಹೊರಗಡೆ ಹೋಗಿ ಅವ್ರ ಜೀವನ ಅವ್ರು ಮಾಡಬೇಕಾದಾಗ ಅವ್ರಿಗೆ ಅಟ್ಲೀಸ್ಟ್ ಅವರು ಕಂಫರ್ಟಬಲಾಗಿ ಜೀವನ ಮಾಡೋಷ್ಟು ದುಡ್ಡು ಅವ್ರು ರನ್ ಮಾಡಬೇಕಲ್ವಾ, ರೈಟ್? ಹೌದು. ನಾವಿರೋ ತನಕ ನಮ್ಮ ಮಕ್ಳನ್ನ ಸಾಕ್ಬೋದು. ಆಮೇಲೆ ನಾವು ಒಂದೆರಡು ಮನೆ ಮಾಡಿರ್ಬೋದು, ಅದೆಲ್ಲ ಇದಾಗುತ್ತಾ? ಇಲ್ಲ ಅಲ್ವಾ? ಸೊ ನಾನು ಅಂದ್ಕೊಂಡೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ನಾನು ಸ್ಟ್ರಗಲ್ ಮಾಡಿದ್ರೆ ಇವ್ರುಗಳಿಗೆ ಇದು ಮಾಡ್ಬೋದು ಅಂದ್ಕೊಂಡು ನಾನು ಸಿಕ್ಕಾಬಟ್ಟೆ ಸ್ಟ್ರಗಲ್ ಮಾಡಿಬಿಟ್ಟೆ ಬಿಸ್ನೆಸ್ಸಲ್ಲಿ. ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದೀನಿ. ಬಟ್ ಆದರೆ ಫ್ಲೋರಿಸ್ಟ್ ಅಂದರೆ ಫಸ್ಟ್ ಐ ಸ್ಟಾರ್ಟೆಡ್ ಆಸ್ ಅ ಫ್ಲೋರಿಸ್ಟ್. ಟು ಬಿಲೀವ್ ಇಟ್ ಆರ್ ನಾಟ್, ಫಸ್ಟ್ ವಿಪ್ರೋ ಸ್ಟಾರ್ಟ್ ಆಯಿತು. ಇಟ್ ವಾಸ್ ನಾಟ್ ಆನ್ ಈಸಿ ಥಿಂಗ್ ಆ್ಯಕ್ಚುಲಿ. ವಿಪ್ರೋಗೆ ನಾನು 46 ಬೊಕ್ಕೆ ಕೊಡೋಕ್ಕೆ ಒಪ್ಕೊಂಬಂದ್ಬಿಟ್ಟೆ. ಓಕೆ, ಎವ್ರಿ ವೀಕ್ ಅಲ್ಲ, 46 × 46 2 ದಿನ, ಒಂದು ದಿನಕ್ಕೆ 46 ಬೊಕ್ಕೇಸ್ ಅಂದರೆ 6 ಬೊಕ್ಕೆ ಇದೆಯಲ್ಲ, 108 ಫ್ಲವರ್ಸಲ್ಲಿ ರೋಸಸ್ಸಲ್ಲಿ ಮಾಡಬೇಕಿತ್ತು. ಇಷ್ಟತ್ರ ಬೊಕ್ಕೆ 6 ಬೊಕ್ಕೆ ಮಾಡಬೇಕಿತ್ತು. ಅದು ಒಂದು ಸ್ವಲ್ಪ ಆ್ಯಂಗಲ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಫುಲ್ ತೆಗೆದು ಮಾಡಬೇಕು. ನಾವು ಜಾಸ್ತಿ ಚುಚ್ಚೋ ಹಾಗಿಲ್ಲ OSSಗೆ. ಆ OSS ಒಡೆದೋಗುತ್ತೆ. ಸ್ಪಾಂಜ್ ಅದೊಂದು OSS ಅಂತ ಒಂದು ಕಂಪ್ನಿ, ಅದೇ ಥರದ್ದು ಬೇಕಾದಷ್ಟು ಕಂಪ್ನೀಸ್ ಇದೆ. ಸೊ ನಾವು OSS ಅಂತ ಅದು ಅಭ್ಯಾಸ ಆಗೋಗಿರುತ್ತೆ. ಅದಕ್ಕೆ ನಾವು ಜಾಸ್ತಿ ಚುಚ್ಚಿದ್ರೆ ಗ್ರೀನ್ ಸ್ಪಾಂಜ್ಗೆ ಅದು ಒಡೆದೋಗುತ್ತೆ. ಮತ್ತು ತಿರ್ಗಾ ತೆಗಿಬೇಕು. ಮನೆಯಲ್ಲಿ ನಂಗೆ ಅಡುಗೆ ಮಾಡಬೇಕು, ಮಕ್ಳುಗಳನ್ನ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕು, ನಮ್ಮ ಹಸ್ಬೆಂಡಿಗೆ ಪ್ಯಾಕ್ ಮಾಡಿಕೊಡ್ಬೇಕು, ಮಕ್ಳುಗಳಿಗೆ ಪ್ಯಾಕ್ ಮಾಡಿಕೊಡ್ಬೇಕು. ಇದು ನಾಳೆಗೆ ನಾನು ಬೊಕೇಸ್ ಕಳಿಸ್ಬೇಕು ಇದಕ್ಕೆ ವಿಪ್ರೋಗೆ. ಒಬ್ಬ ಕೆಲಸದವನಿಲ್ಲ. ಲೈಕ್ ನೀವೇ ಮಾಡ್ತಿದ್ದೀರಾ? ಎಲ್ಲ 100 a week. ಹಾಂ, 100 a week. ಅದು ನನ್ನ ಕೈಯೇ ಬೆಂಡಾಗೋಗಿದೆ ನೋಡಿ. ಲೈಕ್ ದಟ್ ಇಸ್ ಲೈಕ್ ಕಟ್ ಮಾಡಿ ರೋಸು. ಒಂದಿನ ಅಂತಲೂ ನಮ್ಮ ಅಕ್ಕ ಬಂದಳು, ನೋಡಿದ್ಲು, ನಾನು ಮಾಡ್ತಾ ಕೂತಿದ್ದೆ. ಮಧ್ಯಾಹ್ನ 12 ಗಂಟೆಗೆ ಮಾಡೋಕ್ಕೆ ಶುರು ಮಾಡುವೆ. 12 ಗಂಟೆಯಿಂದ ಸ್ಕೂಲಿಂದ ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಮುಗಿಸ್ಬೇಕಿತ್ತು. ಎಲ್ಲ ಮಾಡಿಬಿಟ್ಟು ಒಂದು ರೂಮಲ್ಲಿ ರೈನಾಗಿಟ್ಟಿರ್ತಿದ್ದೆ. ಮಧ್ಯರಾತ್ರಿನಲ್ಲೂ ಎದ್ದು ಅದಕ್ಕೆ ವಾಟರ್ ಸ್ಪ್ರೇ ಮಾಡುವೆ, ಬೆಳಗ್ಗೆ ಹೊತ್ತಿಗೆ ಫ್ರೆಶ್ನೆಸ್ ಹೊಟ್ಟೋಗುತ್ತೆ ಅಂತ. ಕಮಿಟ್ಮೆಂಟ್ ನಾ ಹೇಳ್ತಿದ್ದೀನಲ್ಲ, ಡೆಡಿಕೇಶನ್ ಅಂದರೆ. ನಾನು ಅದಕ್ಕೆ ಹೇಳ್ತೀನಿ, ಈಗಿನ ಜನ್ರೇಷನ್ ಮಕ್ಳುಗಳಿಗೆ ನಾ ಕಲ್ಸೋಣ ಅಂತ ನೋಡ್ತೀನಿ. ಯಾಕೆಂದರೆ ದಟ್ಸ್ ಎ ವೆರಿ ಲುಕ್ರೇಟಿವ್ ಬಿಸ್ನೆಸ್ ಇದು ಫ್ಲವರ್ದು. ಆಮೇಲೆ ನಾನು ಆ ಥರ ಮಾಡಿ ಒಂದೊಂದು ಚೂರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕರೆಯೋರು, ದಟ್ ಬೊಕೆ ಇಸ್ ನಾಟ್ ಇನ್ ಅಲೈನ್ಮೆಂಟ್, ಪ್ಲೀಸ್ ಕಮ್ ಆ್ಯಂಡ್ ರೆಕ್ಟಿಫೈ ಇಟ್. ಸೀರಿಯಸ್ಲಿ. ಆಮೇಲೆ ಬೆಂಗಳೂರು ಹಾಸ್ಪಿಟಲ್ಗೆ ಬೇರೆ ಒಪ್ಕೊಂಡ್ಬಿಟ್ಟಿದ್ದೆ. ಅಲ್ಲಿಗೆ 16 ಬೊಕ್ಕೆ, ಅದು ಸಣ್ಣ ಇದು ಬೊಕೇಸು ಅಲ್ಲಿಗೆ. ಆಮೇಲೆ ಅಲ್ಲಿ ನಮಗೆ ಇದು ಪೇಪರ್ ಹಾಕೋಕ್ಕೆ ಕುಮಾರ ಅಂತ ಒಂದು ಹುಡುಗ ಬರ್ತಾಯಿದ್ದ. ಅವನು ಆ್ಯಕ್ಚುಲಿ ಆಟೋ ಇಟ್ಕೊಂಡಿದ್ದ.
ಅವನನ್ನು ಯೂಸ್ ಮಾಡಿಕೊಂಡೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ. ಆಮೇಲೆ ನೆಕ್ಸ್ಟು ನಾನು ಒಂದು 3 months 4 months ಈ ಥರ ಮಾಡಿದೆ. ಆಮೇಲೆ ಐ ಕುಡೆಂಟ್ ಲೈಕ್ ಅಲ್ಲ ಅಂದರೆ ನನ್ನ ಕೈಲೇ ಮಾಡೋದಕ್ಕಿಂತ ಒಂದು ಫಸ್ಟ್ ಮಂತ್ ನಂಗೆ ಏನಾಯ್ತು ಅಂತ ಹೇಳಿದ್ರೆ 45,000 ಬಂತು. ಇಷ್ಟು ಬೊಕೇಸಿಂದ ಅಲ್ಲ ಅದು ಕಾಂಟ್ರಾಕ್ಟ್ ರೈಟ್ ಆಯಿತಾ. ಅದಕ್ಕೆ ನಾನು ಹೆಸರು ಹುಡುಕ್ತಾ ಇದ್ದೆ. ನಾನಿವಾಗ ಕರೆಂಟ್ ಅಕೌಂಟ್ ಓಪನ್ ಮಾಡಲೇಬೇಕಿತ್ತು, ಯಾಕೆಂದರೆ ಐ ವಾಸ್ ಗೆಟಿಂಗ್ ಚೆಕ್ ಫ್ರಮ್ ವಿಪ್ರೋ ಆಯಿತಾ. ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಿತ್ತು, ಒಂದು ಹೆಸರು ಬೇಕಿತ್ತು ನಾನು ಇದಕ್ಕೆ. ನಾನು ನನ್ನ ಮಗನ ಕೇಳಿದೆ. ನಂಗೆ ಅವಾಗ ಒಂಥರ ಇನ್ನೋಸೆಂಟ್, ನಾನು ಬರೀ ಸಂಗೀತ ಟೀಚರು, ನನಗೇನು ಹೊರಗಡೆ ಎಕ್ಸ್ಪೋಜರ್ ಇಲ್ಲ. ಆಮೇಲೆ ಏನು ಹೆಸರು ಇಡಬೇಕು ಅಂತ, ಅಮ್ಮ ಕ್ಯಾಲಿಕ್ಸ್ ಕರೋಲಾ ಅಂತಿಡಮ್ಮ, ಅಲ್ಲಿ ಯಾವುದೋ ಫಾರಿನಲ್ಲಿದೆ ಆ ಕಂಪ್ನಿಯಿಂದ, ಕ್ಯಾಲಿಕ್ಸ್ ಕರೋಲಾ ಅಂತ. ಆಮೇಲೆ ಅದಕ್ಕೆ ಕ್ಯಾಲಿಕ್ಸ್ ಕರೋಲಾಕ್ಕೆ ಡೊಮೈನ್ ಸಿಗಲಿಲ್ಲ. ಸೊ ಅದಕ್ಕೆ ಕ್ಯಾಲಿಕ್ಸ್ ಅಂತ ನಾನು ಚೇಂಜ್ ಮಾಡಿಕೊಂಡೆ. ಮೈ ಕ್ಯಾಲಿಕ್ಸ್ ಜರ್ನಿ ಸ್ಟಾರ್ಟೆಡ್. ಸೊ ಅದು ಎಷ್ಟು ವರ್ಷ ನಡೆಸಿದ್ರಿ? ಇವಾಗಲೂ ಲೈಕ್ ಐ ವಿಲ್ ಟೆಲ್ ಯು. ಆಮೇಲೆ ಕ್ಯಾಲಿಕ್ಸಲ್ಲಿ ಲೈಕ್ ದಟ್ ಫ್ಲವರ್ ವಿಪ್ರೋ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಈ ಥರ ನಾನು ಬಿಗಿನಿಂಗಲ್ಲಿ ಫಸ್ಟು ನನ್ನ ಕೈಗೆ 45,000 ಬರ್ತಿದ್ದಾಗೇನೆ ನನ್ನ ಮೈಂಡ್ ಯಾವ ಥರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ, ಈ 45,000 ಏನು ಮಾಡಲಿ ಅಂತ. ನೆಕ್ಸ್ಟ್ ಮಂತ್ಗೆ 20,000 ಆಗುತ್ತೆ ಅಂತ ಗ್ಯಾರಂಟಿ ನಮಗೊಂದು ಅಂದಾಜಿತ್ತು. ಇನ್ನು 25,000 ಉಳಿಯುತ್ತೆ, ನಾನು ಹೌ ಟು ಮೇಕ್ ಯೂಸ್ ಆಫ್ ಇಟ್ ಅಂತ. ಆಮೇಲೆ ಯಾರೋ ಹೇಳಿದ್ರು, ಜಯನಗರಲ್ಲಿ ಒಂದು ಶಾಪ್ ಇದೆ, ನೀವು ಹೋಗು, ಅಲ್ಲಿ ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ, ಅಲ್ಲಿ ಹೋಗು, ಅಲ್ಲಿ ಫ್ಲವರ್ ಶಾಪ್ ಕೇಳು, ಫ್ಲವರ್ ಶಾಪ್ ಒಳ್ಳೆ ಜಾಗ ಅದು. ಆಮೇಲೆ ಅಲ್ಲಿ ಹೋದೆ. ಇವಾಗ ಅವರು MLC ಸುಧಾಮ್ ದಾಸ್ ಅಂತ ಇದ್ದಾರೆ, ಅವರು ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಏನೋ ಆಗಿದ್ದರು. ಲೈಕ್ ಅವರು ಮೊನ್ನೆ ಯಾವುದೋ ಇಂಟರ್ವ್ಯೂ ನೋಡ್ಬಿಟ್ಟು ಕಾಲ್ ಮಾಡಿದರು. ಆಮೇಲೆ ಅವರನ್ನೋ ಕೇಳಿದೆ. ಅವರು ಹೇಳಿದ್ರು, ನಮ್ಮದ್ರಲ್ಲಿ ನನ್ನ ಹತ್ರ 15,000 ಉಳಿದಿತ್ತು. ನಮ್ಮದ್ರಲ್ಲಿ 2 ಲಕ್ಷ ರೂಪಾಯಿ ಮಿನಿಮಮ್ಮು ಇದಕ್ಕೆ ರೆಂಟ್ ಅಲ್ಲ, ಅಡ್ವಾನ್ಸ್. ಓಕೆ. ಆಮೇಲೆ ನನ್ನ ಹತ್ರ 2 ಲಕ್ಷ ಇರಲಿಲ್ವಲ್ಲ, ಸೊ ಅದಕ್ಕೆ ನಾನು ಹೇಳಿದೆ, ನಂಗೊಂದು ಗೂಡ್ ಥರ ಜಾಗ ಕೊಡಿ ಅಂತ. ಅಲ್ಲಿ ಐ ಸ್ಟಾರ್ಟೆಡ್ ಮೈ ಡ್ರೈ ಫ್ಲವರ್ ಅದೆಲ್ಲ ಶೆಲ್ಫ್ಸ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಒಂದು ಲೈಟ್ ಎಲ್ಲ ಹಾಕಿ ನಂದು ಕಾಂಟ್ಯಾಕ್ಟ್ ನಂಬರ್ ಮಾಡಿ ಡ್ರೈ ಫ್ಲವರ್ಸ್ ಅರೇಂಜ್ಮೆಂಟ್ಸ್ ಮಾಡಿಟ್ಟೆ. ಸೊ ಸಮ್ ಪೀಪಲ್ ಯೂಸ್ ಟು ಸ್ಟಾರ್ಟೆಡ್ ಕಾಲಿಂಗ್ ಮೀ ಆ್ಯಂಡ್ ಫಾರ್ ಡ್ರೈ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ. ಆಮೇಲೆ ಯಾರು ಇರ್ತಿರ್ಲಿಲ್ಲ, ಜಸ್ಟ್ ಡ್ರೈ ಫ್ಲವರ್ಸ್ ಎಲ್ಲ ಇಟ್ಟು ಒಂದು ಕಾಂಟ್ಯಾಕ್ಟ್ ಬಿಟ್ಟು ದಟ್ ವಾಸ್ ಒನ್ ಲೈಕ್ ಇಟ್ ವಾಸ್ ಅ ಶೋಕೇಸ್. ಲೈಕ್ ಅ ಹೋಲ್ ಇನ್ ದ ವಾಲ್. ಹೋಲ್ ಇನ್ ದ ವಾಲ್. ಒಂದು ಗೂಡು ಅಂತಾರಲ್ಲ, ಆ ಜಾಗದಲ್ಲಿ ಐ ಕ್ರಿಯೇಟೆಡ್. ಆಮೇಲೆ 2 ತಿಂಗಳಾಯಿತು, ಇನ್ನೊಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಆದಮೇಲೆ ನನಗೆ ಆ ಮೂಲೆಯಲ್ಲಿ ಒಂದು ಕಮರ್ಷಿಯಲ್ ಜಾಗ ಇದೆ, ಅದನ್ನು ಕೊಡ್ತೀರಾ ನನಗೆ ಅಂತ ಕೇಳಿದೆ ಅವ್ರಿಗೆ. ಪಾಪ ಅವರು ಅಕ್ಸೆಪ್ಟ್ ಮಾಡಿಕೊಂಡು, ಇವಾಗ ಇದು ಒಂಥರ ಸೋ ಎನ್ಕರೇಜಿಂಗ್. ನನ್ನ ಎಂತೂಸಿಯಾಸಮ್ ಅವ್ರಿಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿಬಿಟ್ಟಿತ್ತು. ಕೊಟ್ಟರು. ಆ ಮೂಲೆ ಜಾಗದಲ್ಲಿ ಒಂದು ಫ್ಯಾಬ್ರಿಕೇಷನ್ ಯೂನಿಟ್ ರೈಸ್ ಮಾಡಿ, ಅಲ್ಲಿ ಒಂದು ಛತ್ರಿ ಥರ ಮಾಡಿ ಇವನ್ ನೋವಿದೆ. ಇವನ್ ಯು ಗೋ ದೇರ್ ಯು ಸಿ JSS ಸರ್ಕಲಲ್ಲಿ ಮೂಲೆಯಲ್ಲಿ. ಆಮೇಲೆ ಅಲ್ಲಿ ಹೋಗಿ ಏತ್ ಬ್ಲಾಕ್ ಆ ಕಡೆ ಇದು JSS ಸರ್ಕಲ್ ಇನ್ನೂ ಇದೆ ಅಲ್ಲ, ಅಲ್ಲೊಂದು ರೈಸ್ ಮಾಡಿ ಕೆಳಗಡೆ ಒಂದು ಮೇಲೆ ರೈಸ್ ಮಾಡಿದ್ನಲ್ಲ, ಕೆಳಗಡೆ ಒಂದು 10x10 ಪ್ಲೇಸ್ ಸಿಕ್ತಲ್ಲ, ಆ 10x10 ಪ್ಲೇಸ್ನ ನಾನು ಗೋಡೌನ್ ಮಾಡಿಕೊಟ್ಟೆ. ಓಹೋ. ಮೇಲ್ಗಡೆ ಅದಕ್ಕೊಂದೇ ರೈಸ್ ಮಾಡಿ ಫ್ಲೋರನ್ನೆಲ್ಲ ಬಾರ್ಜೂರ್ ಅಂತ ಒಬ್ಬ ಹುಡುಗ, ವೆರಿ ಕ್ರಿಯೇಟಿವ್ ಬಾಯ್, ಅವನನ್ನು ಕರ್ಕೊಂಬಂದು ಕೂರಿಸ್ದೆ. ಅದು ನಾನು ಫಸ್ಟ್ ಡೇ ನಂದು 2,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೆ. ನಾನೇ ಹೋಗಿ ಸಿಟಿ ಮಾರ್ಕೆಟಿಂದ ಫ್ಲವರ್ ಎಲ್ಲ ತಂದು. ಸಂಜೆ ತನಕ ಅವನಿಗೆ ಫೋನ್ ಮಾಡಿ ಕೇಳೋದು, ಅರ್ಜುನ್ ಯಾರು ಬಂದ್ರ ಕೊಂಡ್ಕೊಂಡ್ರ? ಇಲ್ಲ ಮೇಡಮ್, ಯಾರು ಬರಲಿಲ್ಲ. ಕಡೆಗೆ ಕ್ಲೋಸ್ ಆಗುವಾಗ ಯಾರೂ ತೊಗೊಳ್ಳಿಲ್ವೇನೋ, 2,000 ರೂಪಾಯಿ ಹೋಯ್ತಲ್ಲ. ದಟ್ ಈಸ್ ವೆರಿ ಇದಾಗಿ ಹೋಗುತ್ತಲ್ಲ, ಅದು ಫ್ಲವರ್ಸ್ ಹಾಳಾಗೋಗುತ್ತಲ್ಲ. ಆಮೇಲೆ ಯಾರೂ ತೊಗೊಳ್ಳಿಲ್ಲ ಅಂತ ಡಿಸಪಾಯಿಂಟ್ಮೆಂಟು. ಆಮೇಲೆ ನೆಕ್ಸ್ಟ್ ಏನೋ ಯಾರೂ ತೊಗೊಳ್ಳಿಲ್ಲ. ಏನಪ್ಪ ನಾನು ಫೂಲಿಶ್ನೆಸ್ ಮಾಡ್ತಿದ್ದೀನೇನೋ ಅನ್ನಿಸ್ತು ನನಗೆ. ಆಮೇಲೆ ಯಾರೋ ಹೇಳಿದ್ರು ಸ್ಯಾಟರ್ಡೆ ಸಂಡೇ ಬಿಸ್ನೆಸ್ ಆಗುತ್ತೆ ಅಂತ. ಸ್ಯಾಟರ್ಡೆ ಒಂದು 8,000 ಎಷ್ಟೋ ಆಯಿತು, 15,000 ಸಂಡೇ ಆಯಿತು. ಸೊ ಅವಾಗ ನನಗೆ ಐ ಲರ್ನ್ ದಟ್ ಶಾಪ್ ಬಿಸ್ನೆಸ್. ಆ್ಯಂಡ್ ಆಮೇಲೆ ನಂದು ಒಂಥರ ನೋಟೆ, ನೀವು ತೊಗೊಂಡಿರ್ಬೋದಲ್ಲಿ. ಐಮ್ ಥಿಂಕಿಂಗ್ ನಾವು, ಬಿಕಾಸ್ ನಮ್ಮ ಮನೆ KR ರೋಡಲ್ಲಿ ಇದ್ದಿದ್ದು. ಹಾಗಾದ್ರೆ ತೊಗೊಂಡಿರ್ತೀರ. ಅವಾಗ ಏನು ಗೊತ್ತಾ, ಅದು ಒಂದೇ ಶಾಪ್ ಇದ್ದಿತ್ತು ಅವಾಗ. ಆಮೇಲೆ ಅದು ಇಟ್ ಸ್ಟಾರ್ಟೆಡ್. ಆಮೇಲೆ ಏನು ಮಾಡಿದೆ ಗೊತ್ತಾ, ನಾನು ಸಫೀನಾ ಪ್ಲಾಜಾದಲ್ಲಿ ಹಾಕಿದ್ದೆ ಎಂಟ್ರೆನ್ಸಲ್ಲಿ, ರೈಟ್ ಸೈಡಲ್ಲಿ ಇತ್ತಲ್ಲ. ಓಕೆ. ಅದು. ಆಮೇಲೆ MG ರೋಡಲ್ಲಿ ಫುಡ್ ವರ್ಲ್ಡಲ್ಲಿ
ಓ ಸಫೀನಾ ಪ್ಲಾಜಾದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಸ್ನೆಸ್ ಬಿಕಾಸ್ ಆ ಎಲ್ಲ ಏರಿಯಾಸ್ಗಳು ತುಂಬ ತುಂಬ ಬಿಸ್ನೆಸ್ ಆಗೋದು. ಬಟ್ ಏನಾಯ್ತಂದರೆ ಅವ್ರು ರಿನೋವೇಷನ್ಗೆ ಅಂತ ಎತ್ತಿಸ್ಬಿಟ್ರು. ಓಕೆ, ಆವಾಗ ಇದಾಯಿತು. ನನಗಿಂತ ಮುಂಚೆ ಅಸೀಮ್ ಅಂತ ಒಬ್ರು ಇಟ್ಕೊಂಡಿದ್ರು ಅಲ್ಲಿ ಶಾಪ್ನ, ಆಮೇಲೆ ಕಲ್ಕಟ್ಟಾದವರು. ಆಮೇಲೆ ನಂದಿದು ಯಾವಾಗಲೂ ಮನಿ ಕ್ಯಾಲ್ಕುಲೇಷನ್ ಅಂದು ಇಷ್ಟು ಹಾಕಿದ್ರೆ ಇಷ್ಟು ಎಷ್ಟು ಸೇವಿಂಗು ಅಂತ. ಸ್ಟಾರ್ಟಿಂಗಿಂದಲೇ ಹೋಮ್ ಮಿನಿಸ್ಟರ್ ಟ್ರೂ ಟು ದ ನೇಮ್. ಇಷ್ಟು ಹಾಕಿದ್ರೆ ಇಷ್ಟಕ್ಕೆ ಇಷ್ಟು. ಆಮೇಲೆ ಮದುವೆ ಡೆಕೋರೇಷನ್ ತೊಗೊಳಕ್ಕೆ ಶುರು ಮಾಡಿದೆ. ಸೊ 25,000 ರೂಪಾಯಿ ಮದುವೆ ಡೆಕೋರೇಷನು ಸತ್ಯನಾರಾಯಣ ಚೌಲ್ಟ್ರಿನಲ್ಲಿ ತೊಗೊಂಡೆ. ಓಕೆ, 25,000 ರೂಪಾಯಿನ ಡೆಕೋರೇಷನಲ್ಲಿ ನನ್ನ ಕುಮಾರ ಮೋಹನ ಅವ್ರುಗಳೇ ಮಾಡಿದ್ದು. ನನಗೆಲ್ಲ ಪೇಪರ್ ಹಾಕ್ತಿದ್ದಿದ್ದು ಹುಡುಗರು, ಕೊರಿಯರ್ ಸರ್ವಿಸ್ ಮಾಡ್ತಿದ್ದಿದ್ದು ಹುಡುಗರು, ನಮ್ಮ ಮನೆಗೆ ಏರ್ಟೆಲ್ ಬಿಲ್ ತರ್ತಿದ್ದಿದ್ದು ಹುಡುಗರು ಎಲ್ಲ ಇವಾಗಿಂದ ಫ್ಲೋರಿಸ್ಟ್ಗಳು. ಸೋ ನೈಸ್. ಐ ಮೇಡ್ ಅವತ್ತಿನ ಕಾಲದ ಸ್ಟಾರ್ಟಪ್ಗೂ ಬರೋಕ್ಕೂ ಮುಂಚೆ ನೀವು ನೋಡಿದ ದಿನಗಳು, ಸಿಕ್ಕಿದವ್ರನ್ನ ನೀವು ಈ ಥರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಮಾಡಿ ಅವ್ರನ್ನ ಚೇಂಜ್ ಮಾಡಿಬಿಡೋದು, ಮೋಲ್ಡ್ ಮಾಡಿಬಿಡೋದು. ನೋಡು ಬಾರೋ, ಈ ಬಿಸ್ನೆಸ್ಸಲ್ಲಿ ದುಡ್ಡಿದೆ. ಇವತ್ತಿನ ದಿನ ಮೊನ್ನೆ ನಮ್ಮ ಫಂಕ್ಷನಲ್ಲಿ ನಮ್ಮ ಹುಡುಗನೇ ಕುಮಾರನೇ ಡೆಕೋರೇಟ್ ಮಾಡಿದ್ದಿದ್ದು, ಬ್ಯೂಟಿಫುಲ್ಲಾಗಿ ಮಾಡಿದ್ದ. ನಾನು ಅಂದ್ಕೊಂಡೆ ನನ್ನ ಟ್ರೈನಿಂಗ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಲ್ಲ, ಒಂಥರ ಅವರು ದೇ ಲರ್ನ್ ದ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ. ಆಮೇಲೆ ಆಯಿತು. ಆಮೇಲೆ ರಶ್ಮಿ ಅವರೇ, ಎಷ್ಟು ಗೊತ್ತಾ, ನಾನು ಯಾವ್ಯಾವ ಬಾಗಿಲುಗಳು ತಟ್ಟಿದ್ದೀನಿ ಅಂತ ನಂಗೆ ಲೆಕ್ಕನೇ ಇಲ್ಲ. ಕಡೆಗೆ ವಿಪ್ರೋನವ್ರದ್ದು ಪರ್ಸನಲ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತಿದ್ದೆ. ಸೊ ಅವಾಗ ಇಟ್ ಕೇಮ್ ಟು ಮೈ ಮೈಂಡ್ ದಟ್ ಇವೆಂಟ್ಸ್ ಆರ್ಗನೈಸ್ ಮಾಡ್ಬೋದು ನಾನಂತ. ಸೊ ಐ ಸ್ಟಾರ್ಟೆಡ್ ಆರ್ಗನೈಸಿಂಗ್ ಈವೆಂಟ್ಸ್ ಅಲಾಂಗ್ ವಿತ್ ಫ್ಲವರ್ ಡೆಕೋರೇಷನ್ಸ್. ಮದುವೆ ಮನೆಗಳದ್ದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಲೀಲಾ ಪ್ಯಾಲೇಸ್ಗೆ ನನಗೆ ಫಸ್ಟ್ ಟೈಮ್ ನಾನು ಹೋಗೇ ಇರಲಿಲ್ಲ. ಲೀಲಾ ಪ್ಯಾಲೇಸ್ಗೆ ಫಸ್ಟ್ ಟೈಮ್ ವಿಪ್ರೋಯಿಂದ ಹೋದೆ ಲೀಲಾ ಪ್ಯಾಲೇಸ್ಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಪರ್ಸನಲ್ ಈವೆಂಟ್ ಯಾರೋ ಗೆಸ್ಟ್ಗಳಿಗೆ ಅರೇಂಜ್ ಮಾಡೋಕ್ಕೆ ಹೋದೆ. ಕ್ಲಾಸಿಕಲ್ ಮ್ಯೂಸಿಕ್ ಅರೇಂಜ್ ಮಾಡ್ತಾಯಿದ್ದೆ. ಸೊ ಇದು ರಂಗೋಲಿಗಳು ಹಾಕ್ಸೋದು, ಮತ್ತು ಕ್ಲಾಸಿಕಲ್ ಮ್ಯೂಸಿಷಿಯನ್ಸನ್ನು ಕರೆಸೋದು, ಕಾನ್ಸರ್ಟ್ಗಳು ಮಾಡಿಸೋದು, ಅದೆಲ್ಲ ನನಗೆ ಎಕ್ಸ್ಪರ್ಟ್ ಇದ್ನಲ್ಲ. ಸೊ ಫುಲ್ ಫ್ಲೆಜ್ಡ್ ನಾನು ಈವೆಂಟ್ ಆರ್ಗನೈಸರ್ ಆಗೋದೆ. ಈವನ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ನು ಸ್ಟಾರ್ಟ್ ಮಾಡಿಕೊಂಡೆ ಮಾಡೋಕ್ಕೆ. ವೆಸ್ಟ್ ಎಂಡು, ವಿನ್ಸನ್ ಮ್ಯಾನರು, ಲೀಲಾ ಪ್ಯಾಲೇಸು ಎಲ್ಲ ಕಡೆ. ಆಮೇಲೆ ಕೋಫೆಡ್ರೇಷನಲ್ಲಿ ನನ್ನ ಫ್ರೆಂಡ್ ಪೂರ್ಣಿಮಾ, ಅದೇ ಬೊಮ್ಮಾಯಿ ಅವರ ಬೀಗರು ಇವಾಗ ಅವಳು, ನಮ್ಮ CM ಆಗಿದ್ರಲ್ಲ ಅವ್ರ ಬೀಗರು ಪೂರ್ಣಿಮಾ, ಅವಳು ನನಗೆ ಕೇಳಿದ್ಲು, ಬಾರೆ ನಿಂಗೆ ಕೋಫೆಡ್ರೇಷನಲ್ಲಿ ನಿಂಗೆ ಕೊಡಿಸ್ತೀನಿ ವರ್ಕ್ ಅಂತ. ಆ ಟೈಮಲ್ಲಿ ಕೋಫೆಡ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರದ್ದೆಲ್ಲ ಈವೆಂಟ್ಸ್ ಆರ್ಗನೈಸ್ ಮಾಡ್ತಾಯಿದ್ದೆ. ಹೀಗೆ ನಂದು ಈವೆಂಟ್ ಆರ್ಗನೈಸ್ ಮಾಡಿ ಒಂದಿನ ಮೈಕೋಯಿಂದ ಕಾಲ್ ಬಂತು, ಈವೆಂಟ್ ಆರ್ಗನೈಸಿಂಗ್ ಮಾಡಿ ನೀವೊಂದು ಅಂಥೇಳಿ. ಅದು 4 days ಈವೆಂಟು. ಆಮೇಲೆ ಫೀನಿಕ್ಸ್ ಗ್ಲೋಬಲ್ ಸೊಲ್ಯೂಷನ್ ಸ್ಟಾರ್ಟಿಂಗ್ ಈವೆಂಟ್ ನಾನೇ ಮಾಡಿದ್ದು. ಎಷ್ಟು ಈವೆಂಟ್ಸ್ ಅಂದರೆ ಅದಕ್ಕೆ ನೀವು 10 ಎಪಿಸೋಡ್ ಮಾಡಬೇಕಾಗತ್ತೆ ನಂದೆಲ್ಲ. ನೋ ಬಿಕಾಸ್ ಅದೆಲ್ಲ ನೋಡ್ತಾ ಇದ್ದಾಗ, ಒಂದು ಆ್ಯಸ್ ಅ ವುಮನ್, ಎರಡನೇದು ಆ್ಯಸ್ ಅ ಮದರ್, ಮೂರನೇದು ಆ್ಯಸ್ ಅನ್ ಆಂಟ್ರಪ್ರೆನರ್. ಸೊ ಇವೆಲ್ಲ ನಂದೀಗ ಆಂಟ್ರಪ್ರೆನರ್ಶಿಪ್ ಡೆವಲಪ್ ಆಗಿದೆ ಬಿಕಾಸ್ ಆಫ್ ಮೈ ಲವ್ ಫಾರ್ ಮೈ ಸನ್ಸ್. ಅವ್ರಿಗೋಸ್ಕರ ಇಲ್ಲ, ನಾನು ಏನಾರು ಮಾಡಬೇಕಂತ ಕಷ್ಟಪಟ್ಟಿದ್ದೀನಿ. ಅದು ಅವ್ರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಬಟ್ ಆದರೆ ನಾನು ಕಷ್ಟಪಟ್ಟಿದ್ದೆಲ್ಲ ಅವ್ರಿಗೋಸ್ಕರ. ಇಲ್ಲ ಅಂದಿದ್ರೆ ನಾನು ಐ ವಾಸ್ ಇನ್ ಕಂಫರ್ಟಬಲ್ ಲೈಫ್. ನಮಗೆ ಬರೋ ಸಂಬಳದಲ್ಲಿ ನಂಗೆ ವೀಣೆ ಪಾಠದಲ್ಲಿ ಬರ್ತಿದ್ದೆ ದುಡ್ಡಲ್ಲಿ. ಐ ವಾಸ್ ಲಿವಿಂಗ್ ಹ್ಯಾಪಿ ಲೈಫ್. ನನಗೆ ಎಷ್ಟು ಬೇಕೋ ಅಷ್ಟು. ನನಗೆ ಈವನ್ ನಾವು ನಮ್ಗೆ ಇಷ್ಟೆಲ್ಲ ಇದ್ರೂ ನಂಗೆ ಒಂಥರ ಐ ಆಮ್ ನಾಟ್ ಕ್ರೇಜಿ ಅಬೌಟ್ ಮನಿ. ಒಂಥರ ದುಡ್ಡು ಹಿಂದೆ ನಾನು ಹೋಗಲ್ಲ ಯಾವಾಗಲೂ. ನನಗೆ ಒಂಥರ ಐ ಆಮ್ ಕಂಟೆಂಟೆಡ್ ಇನ್ ದಟ್ ವೇ. ನನ್ನ ಹತ್ರ ಏನಿದೆಯೋ ಐ ಆಮ್ ಹ್ಯಾಪಿ ಇನ್ ದಟ್. ಐ ಯೂಸ್ ಟು ಬಿ ಲೈಕ್ ದಟ್. ಇವಾಗ ಆಫ್ಕೋರ್ಸ್ ಅಕಾರ್ಡಿಂಗ್ ಟು ಮೈ ಪೊಸಿಷನ್ ನನಗೆಲ್ಲ ಜಾಸ್ತಿ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಸೊಸೆ ಹತ್ರನೂ ಅದೇ ಮಾತಾಡ್ತಾಯಿದ್ದೆ. ಬಂದಿದೆ ಅಂತ ಹೇಳಿಬಿಟ್ಟು ನಂಗೆ ರೀಸೆಂಟಾಗಿ 10 ವರ್ಷದ್ದು UK ವೀಸಾ ಕೊಡಿಸಿದ್ರು ನನ್ನ ಮಕ್ಕಳು. 3 ವರ್ಷದ್ದು ಯುರೋಪ್ ವೀಸಾ ಸಿಕ್ತು. ಇದೇ ಅಂತ ಹೇಳಿಬಿಟ್ಟು ಇವತ್ತು ನಾನು ಯುರೋಪ್ಗೆ ಹೋಗ್ತೀನಿ, UKಗೆ ಹೋಗ್ತೀನಿ, ಅಮೇರಿಕಾಗೆ ಹೋಗ್ತೀನಿ, 10 ವರ್ಷದ ವೀಸಾ ಇದೆ. ನಾನು ಐ ನೆವರ್ ಡೂ ದಟ್. ನನಗೆ ನಾನು ಆಮ್ ಬ್ಯಾಲೆನ್ಸ್ಡ್. ಇಲ್ಲ ನಾನು ಹೋಗಿ ಯಾರೋ ಕಿಟಿ ಪಾರ್ಟಿಗೆ ಹೋಗು, ಅಲ್ಲಿ ಯಾರದು ಇದಕ್ಕೆ ಹೋಗು, ಶೋ ಆಫ್ ಮಾಡು ನಮ್ಮ ಇದನ್ನು ವೆಲ್ತ್ನ. ಐ ನೆವರ್ ಡೂ ಇಟ್. ಹೌ ಐ ಯೂಸ್ ಟು ಲಿವ್ ವೆನ್ ಐ ವಾಸ್ ಕೆನರಾ ಬ್ಯಾಂಕ್ಸ್ ಮ್ಯಾನೇಜರ್ಸ್ ವೈಫ್. ಐ ಆಮ್ ಲಿವಿಂಗ್ ಲೈಕ್ ದಟ್. ಈವನ್ ಐ ಆಮ್ ರೆಡಿ ಟು ಲಿವ್ ಇನ್. ನಾವು ಅವಾಗಿದ್ದಾಗ 3 bedroom ಅಪಾರ್ಟ್ಮೆಂಟಲ್ಲಿ ಆ ಥರ ಪ್ಲೇಸಸಲ್ಲಿ ಇದ್ವಲ್ಲ. ಇಟ್ಸ್ ಓಕೆ. ಮೈ ಮೈಂಡ್ ಈಸ್ ಲೈಕ್ ದಟ್. ಕ್ಲೀನಾಗಿ ಕೇಳೋಣ ಅಂತ ಇದೆ. ಯಾಕೆಂದರೆ ಆಫ್ಟರ್ ಯು ಸಿ ಮನಿ ಆ್ಯಂಡ್ ಫೇಮ್,
ಕೆಲವು ಸತಿ ಮನಿ ಚೇಂಜಸ್ ಪೀಪಲ್ ಅಂತ ಹೇಳ್ತಾರೆ ಮ್ಯಾಮ್, ದ ಟೇಸ್ಟ್ ಆಫ್ ಮನಿ. ಸೊ ನಿಮಗೆ ಇವತ್ತು ನಾನೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಝೆರೋದಾದ ಒಂದು ಸೀಡ್ ಫೌಂಡರ್ ಆಗಿ ದ ಹೋಲ್ ಜರ್ನಿ ದಟ್ ಯುವ್ ಸೀನ್, ದ ಕೈಂಡ್ ಆಫ್ ಮನೀಸ್ ದಟ್ ಯುವ್ ಸೀನ್, ಮನಿ ನಿಮ್ಗೇನು ಹೇಳ್ಕೊಟ್ಟಿದೆ ಮ್ಯಾಮ್? ವಾಟ್ ಹ್ಯಾವ್ ಯು ಅಂಡರ್ಸ್ಟುಡ್ ಅಬೌಟ್ ಮನಿ ಬೀಯಿಂಗ್ ಅ 64-65 ಇಯರ್ಸ್ ಆಫ್ ಲೈಫನ್ನು, ಬೇರೆ ಬೇರೆ ವಾಕ್ಸ್ ಆಫ್ ಲೈಫನ್ನು ನೋಡಿದ್ದೀರಾ? ನನಗೆ ಏನು ಅನಿಸುತ್ತೆ ಗೊತ್ತಾ ರಶ್ಮಿ ಅವರೇ, ಲೈಕ್ ರಶ್ಮಿ ಏನು ಗೊತ್ತಾ, ಥ್ಯಾಂಕ್ ಯು. ಏನನ್ಸುತ್ತೆ ಗೊತ್ತಾ ರಶ್ಮಿ, ನನಗೆ ಲೈಕ್ ನನಗೆ ನೆನಪು ಬರೋದು ಏನಂತ ಹೇಳಿದ್ರೆ, ನನಗೆ ನಮ್ಮ ತಂದೆ ಶೃಂಗೇರಿನಲ್ಲಿ ವೀಣೆ ನುಡಿಸ್ಕೊಂಡು ನಾವು ಅಲ್ಲಿ ಹೋಗಿ ನಮ್ಮ ತಂದೆನ ದೇವಸ್ಥಾನದಲ್ಲಿ ವೀಣೆ ನುಡಿಸುವಾಗ ನಮ್ಮ ತಂದೆ ಯೂಸ್ ಟು ಟೀಚ್ ಫಾರ್ ಹೈಸ್ಕೂಲ್, ಲೈಕ್ ಹಿ ವಾಸ್ ಅ ಪ್ರಿನ್ಸಿಪಲ್. ಓಕೆ, ಲೈಕ್ ಹಿ ವಾಸ್ ಹೈಲಿ ಎಜುಕೇಟೆಡ್. ಅವರು ತ್ರಿಬಲ್ ಗ್ರ್ಯಾಜುಯೇಟ್ ನಮ್ಮ ತಂದೆ. ನಮ್ಮ ತಾಯಿ ಫ್ರಮ್ ಅ ವೆರಿ ನೋನ್, ನಮ್ಮ ತಾಯಿ ತಾತ ಕವಿತಿಲಕ ಸೋಸಲೆ ಅಯ್ಯ ಶಾಸ್ತ್ರಿಗಳು ಅಂತ. ನಮ್ಮ ತಾಯಿ ಬ್ಯಾಕ್ ಹಿಸ್ಟ್ರಿ ವೆರಿ ಗುಡ್. ನಮ್ಮ ತಂದೆ ಆವಾಗಲೇ ನಮ್ಮ ತಂದೆ ಅಷ್ಟು ಹೈಲಿ ಎಜುಕೇಟೆಡ್, ಆ್ಯಂಡ್ ನಮ್ಮ ತಂದೆ ಅಣ್ಣ ಫೇಮಸ್ ಡಾಕ್ಟರ್, ಇಂಜಿನಿಯರ್ಸ್, ಆ ಥರ ನಮ್ಮ ಎಲ್ಲ ಫ್ಯಾಮಿಲಿ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ. ಸೊ ನನಗೆ ನಮ್ಮದು ತಂದೆ ಮನೆ, ನಮ್ಮ ತಾಯಿ ಮನೆ, ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ದಿದ್ದು, ನಮ್ಮ ತಂದೆ ಸಂಗೀತ ಪಾಠ ಹೇಳ್ಕೊಡ್ತಾಯಿದ್ದಿದ್ದು, ಸಂಗೀತ ಬೆಳಗ್ಗೆ ಎದ್ದು ವೀಣೆ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು. ನಂಗೆ ನಿಜ ಹೇಳಿದ್ರೆ ಈ ಬಿಲಿಯನ್ಸ್ ರುಪೀಸು ಅದ್ರ ಮುಂದೆ ಏನೂ ಅಲ್ಲ. ನನಗೆ ನನ್ನ ಮೈಂಡಲ್ಲಿ ಥಿಂಕ್ ಮಾಡಿದಾಗ, ನನ್ನ ಬ್ಯಾಕ್ ಹಿಸ್ಟ್ರಿ ಥಿಂಕ್ ಮಾಡಿದಾಗ, ನನ್ನ ಲೈಫ್ ಥಿಂಕ್ ಮಾಡಿದಾಗ, ಈಗ ನನಗೆ ಏನಕ್ಕೂ ಕಮ್ಮಿ ಇಲ್ಲ, ಕೋಟಿಗಟ್ಟಲೆ ದುಡ್ಡಿದೆ. ಲೈಕ್ ನನಗೆ ಎವ್ರಿ ಒನ್ ನೋಸ್, ನಾನೇನು ಇದರಲ್ಲೇನು ಹೊಸ ವಿಷಯನೇ ಅಲ್ಲ. ನಾನು ಏನು ಖರ್ಚು ಮಾಡಿ ನಾನಿವತ್ತು ನಾನು ಹೋಗಿ ಎವ್ರಿ ಮಂತ್ ನಾನು ಡೈಮಂಡ್ ಸೆಟ್ ತೊಗೊಂಡು ನಂಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಬಟ್ ಆದರೆ ನನಗೆ ನಾನು ಥಿಂಕ್ ಮಾಡಿದ್ರೆ, ಹಿಂದೆ ನಾನು ಶೃಂಗೇರಿ ದೇವಸ್ಥಾನ, ನಮ್ಮ ತಂದೆ ವೀಣೆ ನುಡಿಸ್ತಾ ಇದ್ದಿದ್ದು, ನಮ್ಮಮ್ಮ ಒಂಥರ ರುಚಿಯಾಗಿ ಅಡುಗೆ ಮಾಡ್ತಿದ್ದಿದ್ದು, ಅದೇ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ ನನಗೆ. ಆಮೇಲೆ ನಾವು ಲಿಮಿಟಲ್ಲಿ ಜೀವನ ಮಾಡ್ತಾಯಿದ್ದಿದ್ದು, ನಮ್ಮ ಹಸ್ಬೆಂಡನ್ನ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲೋ ಒಂದೊಂದು ಸತಿ ಹೊರಗಡೆ ಮಕ್ಳುಗಳನ್ನು ಕರ್ಕೊಂಡು ಹೋಗ್ತಾಯಿದ್ದಿದ್ದು, ಆ ಕ್ಲೋಸ್ನೆಸ್ ಫ್ಯಾಮಿಲಿ ಅದು ಲೈಕ್ ಇವಾಗ ಅದು ಲ್ಯಾಕಿಂಗ್ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ದಟ್ ಲೈಫ್ ವಾಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ನಾವು. even though we are living in a big house and ಏನೆಲ್ಲ everybody knows about where we stay and what is the type of life we are doing, everything. ಲೈಕ್ ನನಗೆ ಹ್ಯಾಪಿನೆಸ್ ಅಂತ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕಂಫರ್ಟಬಲ್, ಓಕೆ, ಅವಾಗಲೂ ಕಂಫರ್ಟಬಲ್ ಆಗಿದ್ವಿ, ಇವಾಗಲೂ ಕಂಫರ್ಟಬಲ್ ಆಗಿದ್ವಿ. ಲೈಕ್ ದಟ್ ಹ್ಯಾಸ್ ನಾಟ್ ಚೇಂಜ್ ಮೀ ಎಟ್ ಆಲ್.